ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 2 ವಚನಗಳು ಪ್ರಭುವಿನ ವಚನಗಳು ಪ್ರಶ್ನೋತ್ತರ ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ ವಾಕ್ಯ 1 ಬಂಡಿ ಒಡೆಯುವವರೈವರು ಮಾನಸರು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಲ್ಲಮಪ್ರಭು ತನ್ನ ವಚನದಲ್ಲಿ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿಡದಿದ್ದರೆ ನಮ್ಮ ದೇಹವನ್ನು ಹಾಳು ಮಾಡುತ್ತವೆ ಎಂಬುದನ್ನು ತಿಳಿಸುವಾಗ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಅಲ್ಲಮಪ್ರಭು ತಮ್ಮ ವಚನದಲ್ಲಿ ದೇಹವೆಂಬುದು ಆಶೆ ಆಕಾಂಕ್ಷೆಗಳಿಂದ ತುಂಬಿದ ಬಂಡಿ ಈ ಬಂಡಿಯನ್ನು ನಡೆಸುವವರು ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮವೆಂಬ ಪಂಚೇಂದ್ರಿಯಗಳು ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ತಲುಪಬೇಕಾದ ಸ್ಥಳವನ್ನು ಸರಿಯಾಗಿ ತಲುಪಬೇಕಾದರೆ ಮೇಲಿನ ಐವರು ಸರಿಯಾಗಿರಬೇಕು ಅವು ಒಂದೊಂದು ದಿಕ್ಕಿನ ಕಡೆ ಬಂಡಿಯನ್ನು ನಡೆಸಲು ಯತ್ನಿಸುತ್ತವೆ ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆಗಳಿಲ್ಲ ಅವುಗಳ ಆಸೆಯಂತೆ ನಡೆದರೆ ಬಂಡಿಯ ಅಚ್ಚೆ ಮುರಿದು ಹೋಗುವುದರಲ್ಲಿ ಸಂಶಯವಿಲ್ಲವೆಂದು ಹೇಳುತ್ತಾರೆ ವಾಕ್ಯ 2 ಮೇಳೆ ಭಕ್ತನೇ ಇಟತ ಗುರುವೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆಡಳಿತ ಭಕ್ತಿಯ ನಿರಾರ್ಥಕತೆಯನ್ನು ಹೇಳುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಪೊದೆಗಳ ಮಧ್ಯೆ ಕಲ್ಲೊಂದನ್ನು ಇಟ್ಟ ಮಾತ್ರಕ್ಕೆ ಅದು ಲಿಂಗವಾಗಲು ಸಾಧ್ಯವಿಲ್ಲ ಗಿಡ ಗಂಟೆಗಳಿಂದ ಕೂಡಿದ ಆ ಮೇಳೆ ಭಕ್ತ ಸಮೂಹವಾಗಲು ಸಾಧ್ಯವಿಲ್ಲ ಆ ಕಲ್ಲನ್ನು ಇಟ್ಟವನು ಗುರುವಾಗಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಆಡಂಬರದ ಭಕ್ತಿ ನಿಜವಾದ ಭಕ್ತಿಯಾಗಲು ಸಾಧ್ಯವಿಲ್ಲ ಅದು ತೋರಿಕೆಯಾಗುತ್ತದೆ ಅಷ್ಟೇ ಬಹಿರಂಗದ ಆಡಂಬರದ ಭಕ್ತಿಗಿಂತ ಅಂತರಂಗದ ನಿಜವಾದ ಭಕ್ತಿಯ ಶ್ರೇಷ್ಠ ಎಂಬುದನ್ನು ಅಲ್ಲಮಪ್ರಭು ತಿಳಿಸುತ್ತಾರೆ ವಾಕ್ಯ 3 ನೀ ದೇವನಾದಡೆ ನನ್ನನ್ನೇಕೆ ಸಲಹೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಲ್ಲಮಪ್ರಭು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅಲ್ಲಮಪ್ರಭು ದೇವರನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ದೇವರು ಆತರ ಭಕ್ತರ ಕಷ್ಟಕ್ಕೆ ಕೂಗಿಗೆ ಓಗೊಡಬೇಕು ಅದಲ್ಲದವನು ದೇವರಾಗುವುದಿಲ್ಲ ಬಾಯಾಡಿದವನಿಗೆ ಕುಡಿತಕ್ಕೆ ನೀರು ಕೊಡುವ ಹಸಿದಾಗ ತುತ್ತು ಅನ್ನ ನೀಡುವ ಕೆಲಸವನ್ನು ಯಾರು ಮಾಡುವರೋ ಅವರೇ ದೇವರು ಅದನ್ನೇ ನಾನು ಮಾಡುತ್ತಿರುವುದರಿಂದ ನಾನೇ ದೇವರೆಂದು ಅಲ್ಲಮಪ್ರಭು ಹೇಳುತ್ತಾ ನನ್ನ ಕೂಗಿಗೆ ನೀನೇಕೆ ಸ್ಪಂದಿಸುವುದಿಲ್ಲವೆಂದು ದೇವರನ್ನು ಕೇಳುತ್ತಾರೆ ಆ ಮೂಲಕ ಅಲ್ಲಮಪ್ರಭು ಆರ್ತರ ನಿಜವಾದ ಕೂಗಿಗೆ ಓಗೊಡುವವರೇ ದೇವರೆನ್ನುತ್ತಾರೆ ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಕ್ಕಳೇ ಪರೀಕ್ಷೆಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳನ್ನು ಆಯ್ಕೆಗಳ ಮೂಲಕ ಕೊಡುತ್ತಾರೆಂದು ಈ ರೀತಿ ಪ್ರಶ್ನೋತ್ತರಗಳನ್ನು ಆಯ್ಕೆ ಮುಖಾಂತರ ನೀಡಿರುತ್ತೇನೆ ಗಮನಿಸಿ ಪ್ರಶ್ನೆ 1 ಅಲ್ಲಮಪ್ರಭುವಿನ ಅಂಕಿತ ಯಾವುದು ಆಯ್ಕೆಗಳು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಗುಹೇಶ್ವರ ರಾಮನಾಥ ಚನ್ನಮಲ್ಲಿಕಾರ್ಜುನ ಸರಿಯಾದ ಆಯ್ಕೆ ಅಥವಾ ಉತ್ತರ ಆ ಗುಹೇಶ್ವರ ಪ್ರಶ್ನೆ 2 ಅಲ್ಲಮನ ವಚನದಲ್ಲಿ ಅಥವಾ ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಆಯ್ಕೆಗಳು ಮರದ ಕೊಂಬೆಗಳಿಗೆ ಕಂಬಗಳಿಗೆ ಗಾಳಿಗಳಿಗೆ ಬಂಡಿಗಳಿಗೆ ಸರಿಯಾದ ಉತ್ತರ ಆ ಕಂಬಗಳಿಗೆ ಪ್ರಶ್ನೆ 3 ಅಲ್ಲಮನ ವಚನದಲ್ಲಿ ದೇಹವೆಂಬುದು ಏನು ಅಥವಾ ದೇಹವೆಂಬುದು ಏನು ಆಯ್ಕೆಗಳು ಮನೆ ಖಾಲಿ ಬಂಡಿ ತುಂಬಿದ ಬಂಡಿ ಗಾಲಿಗಳಿಲ್ಲದ ಬಂಡಿ ಸರಿಯಾದ ಆಯ್ಕೆ ಈ ಗಾಲಿಗಳಿಲ್ಲದ ಬಂಡಿ ಪ್ರಶ್ನೆ 4 ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಅಥವಾ ಹೊಟ್ಟೆ ಮೇಲೆ ಕಟ್ಟೋಗರದ ಮೊಟ್ಟೆ ಕಟ್ಟಿದ್ದೇನೆ ಎಂದರೆ ಆಯ್ಕೆಗಳು ಕೋಳಿ ಮೊಟ್ಟೆಯನ್ನು ಕಟ್ಟುವುದು ಜೋಳ ಹಿಟ್ಟಿನ ಉಂಡೆಯನ್ನು ಕಟ್ಟುವುದು ಅನ್ನದ ಉಂಡೆಯನ್ನು ಕಟ್ಟುವುದು ಅಥವಾ ಒಗರದ ಅಥವಾ ಕಹಿಯಾದ ಉಂಡೆಯನ್ನು ಕಟ್ಟುವುದು ಸರಿಯಾದ ಉತ್ತರ ಈ ಒಗರದ ಅಥವಾ ಕಹಿಯಾದ ಉಂಡೆಯನ್ನು ಕಟ್ಟುವುದು ಪ್ರಶ್ನೆ 5 ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಅಲ್ಲಮ್ಮ ಕೇಳುತ್ತಾನೆ ಆಯ್ಕೆಗಳು ದೇಹದ ಮೇಲೆ ಬೆಟ್ಟದ ಮೇಲೆ ಬಂಡೆಯ ಮೇಲೆ ಮೇಳೆಯ ಮೇಲೆ ಸರಿಯಾದ ಉತ್ತರ ಈ ಮೇಳೆಯ ಮೇಲೆ ಪ್ರಶ್ನೆ 6 ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ್ಮ ಹೇಳುತ್ತಾನೆ ಆಯ್ಕೆಗಳು ಹಣ ತುತ್ತು ಅನ್ನ ಚಿನ್ನ ಭೂಮಿ ಸರಿಯಾದ ಉತ್ತರ ಆ ತುತ್ತು ಅನ್ನ ಮುಖ್ಯ ಪ್ರಶ್ನೆ 3 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ 1 ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಾಲನ್ನು ಗಾಲಿಗೆ ಅಂದರೆ ಚಕ್ರಕ್ಕೆ ಹೋಲಿಸಲಾಗಿದೆ
ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಪ್ರಶ್ನೆ 2, ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುವನು? ಉತ್ತರ: ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅಂತರಂಗದಲ್ಲಿ ಭಕ್ತಿ ಇಲ್ಲದವನನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುತ್ತಾನೆ. ಆ ಮೂಲಕ ಅಲ್ಲಮ್ಮ ಆಡಂಬರದ ಭಕ್ತಿಯನ್ನು ವಿಡಂಬಿಸುತ್ತಾನೆ. ಪ್ರಶ್ನೆ 3, ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ? ಉತ್ತರ: ಅಲ್ಲಮ್ಮ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ಮತ್ತು ಬಾಯಾರಿದವರಿಗೆ ಬೊಗಸೆ ನೀರನ್ನು ಕೊಡುವುದರಿಂದ ನಾದೇವ ಎಂದು ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 4, 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ದೇಹ ಎಂಬ ಬಂಡಿಯನ್ನು ಹೇಗೆ ನಡೆಸಬೇಕೆಂದು ತಿಳಿಸಲಾಗಿದೆ? ಉತ್ತರ: ಅಲ್ಲಿ ಪ್ರಭುವಿನ ಪ್ರಕಾರ ದೇಹವೆಂಬುದು ಆಸೆ ಆಕಾಂಕ್ಷೆಗಳು ತುಂಬಿದ ಬಂಡಿ. ಈ ಬಂಡಿಗೆ ಕಾಲುಗಳೇ ಗಾಲಿ. ಈ ಬಂಡಿಯನ್ನು ನಡೆಸುವವರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವೆಂಬ ಪಂಚೇಂದ್ರಿಯಗಳು. ಈ 5 ಇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲದೆ ತಮಗಿಷ್ಟ ಬಂದಂತೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಬಂಡಿಯನ್ನು ಎಳೆಯಲು ಯತ್ನಿಸುತ್ತವೆ. ಪಂಚೇಂದ್ರಿಯಗಳ ಇಷ್ಟದಂತೆ ಬಂಡಿಯನ್ನು ಸಾಗಲು ಬಿಟ್ಟರೆ ಬಂಡಿಯ ಅಚ್ಚು ಮುರಿದು ಅನಾಹುತವಾಗುತ್ತದೆ. ಆದ್ದರಿಂದ ದೇಹವೆಂಬ ಬಂಡಿಯು ಸರಿಯಾದ ದಾರಿಯಲ್ಲಿ ಸಾಗಿ ತನ್ನ ಗುರಿಯನ್ನು ತಲುಪಬೇಕಾದರೆ ಈ ಪಂಚೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ವಿವೇಕದಿಂದ ಬಂಡಿಯನ್ನು ನಡೆಸಬೇಕು. ಪ್ರಶ್ನೆ 2, ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಹೇಗೆ ಖಂಡಿಸುತ್ತಾನೆ? ಉತ್ತರ: ಹೊಟ್ಟೆ ಮೇಲೆ ಅನ್ನದ ಬುಟ್ಟಿಯ ಗಂಟನ್ನು ಕಟ್ಟಿಕೊಂಡರೆ ಹೇಗೆ ಹಸಿವು ನೀಗುವುದಿಲ್ಲವೋ ಹಾಗೆಯೇ ದೇಹದಲ್ಲಿ ಲಿಂಗಾಧಾರಣೆ ಮಾಡಿದ ಮಾತ್ರದಿಂದ ಭಕ್ತನೂ ಆಗುವುದಿಲ್ಲ ಎಂದು ಅಲ್ಲಮ್ಮ ಹೇಳುತ್ತಾರೆ. ಪೊದೆಗಳ ನಡುವೆ ಕಲ್ಲನ್ನು ಇಟ್ಟ ತಕ್ಷಣ ಅದು ಲಿಂಗವಾಗುವುದಿಲ್ಲ. ಆ ಕಲ್ಲಿನ ಸುತ್ತ ಇರುವ ಪೊದೆಗಳು ಭಕ್ತರ ಸಮೂಹವಾಗಲು ಸಾಧ್ಯವಿಲ್ಲ. ಹಾಗೆಯೇ ಅಲ್ಲಿ ಕಲ್ಲನ್ನು ತಂದು ಇಟ್ಟವನು ಗುರುವಾಗಲು ಸಾಧ್ಯವಿಲ್ಲ. ಅಂತರಂಗದಲ್ಲಿ ನಿಜವಾದ ಶ್ರದ್ಧೆ ಮತ್ತು ಭಕ್ತಿ ಇಲ್ಲದೆ ಕೇವಲ ಬಹಿರಂಗದ ಪ್ರದರ್ಶನ ಹಾಗೂ ಆಡಂಬರಕ್ಕಾಗಿ ಮಾಡುವ ಭಕ್ತಿಯನ್ನು ಕಂಡು ನನಗೆ ನಾಚಿಕೆಯಾಗುತ್ತದೆ ಎಂದು ಹೇಳುವ ಮೂಲಕ ಅಲ್ಲಮ್ಮ ಪ್ರಭು ಡಾಂಬಿಕ ಭಕ್ತಿಯನ್ನು ಖಂಡಿಸುತ್ತಾರೆ. ಪ್ರಶ್ನೆ 3, ಅಲ್ಲಮ್ಮ ಪ್ರಭುವಿನ ವಚನಗಳ ಆಶಯಗಳೇನು? ಉತ್ತರ: ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿಭಟನಾತ್ಮಕ, ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯದ ಅನ್ವೇಷಣೆಯ ಕಡೆ ಕೊಂಡೊಯ್ಯುತ್ತವೆ. ಮೊದಲ ವಚನದಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ನಿಯಂತ್ರಿಸುವ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟರೆ ಆಗ ಮಾತ್ರ ನಮ್ಮ ಜೀವನ ಸಾರ್ಥಕಪಡಿಸಿಕೊಳ್ಳಲು ಸಾಧ್ಯ ಎನ್ನುತ್ತಾರೆ. ಎರಡನೇ ವಚನದಲ್ಲಿ ಆಡಂಬರದ ಭಕ್ತಿ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಖಂಡಿಸುತ್ತಾ ಅಂತಹ ತೋರಿಕೆಯಿಂದ ಪ್ರಯೋಜನವಿಲ್ಲವೆಂಬುದಕ್ಕೆ ಹೊಟ್ಟೆ ಮೇಲೆ ಕಟ್ಟಿಕೊಂಡ ಬುಟ್ಟಿ, ದೇಹಕ್ಕೆ ದೃಢೀಕರಿಸಿದ ಲಿಂಗ, ಪೊದೆಗಳ ನಡುವಿನ ಕಲ್ಲಿನ ಉದಾಹರಣೆ ನೀಡುತ್ತಾರೆ. ಮೂರನೇ ವಚನದಲ್ಲಿ ನಿಜವಾಗಿಯೂ ಕಷ್ಟದಲ್ಲಿ ಇರುವವರಿಗೆ ನೆರವು ನೀಡುವವನೇ ದೇವರು ಎಂದು ಹೇಳುತ್ತಾ ಬಾಯಾರಿದವನಿಗೆ ಗುಟುಕು ನೀರು ಕೊಡುವ, ಹಸಿದವನಿಗೆ ತುತ್ತು ಅನ್ನ ನೀಡುವ ಕೆಲಸ ತಾನು ಮಾಡುವುದರಿಂದ ತಾನೇ ಅಂತವರ ಪಾಲಿಗೆ ದೇವರು ಎನ್ನುವ ಧೈರ್ಯ ತೋರುತ್ತಾರೆ. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪ್ರಶ್ನೆ 5, ನೀಡಿರುವ ಪದ್ಯವನ್ನು ಆಧರಿಸಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯಭಾಗ ಈ ರೀತಿಯಾಗಿದೆ. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಕಾಲುಗಳೆಂದರೆ ಏನು? ಉತ್ತರ: ಚಕ್ರ. ಪ್ರಶ್ನೆ 2, ಬಂಡಿಯನ್ನು ಹೊಡೆಯುವ ಜನ ಎಷ್ಟು? ಉತ್ತರ: 5 ಅಥವಾ 5 ಜನ. ಪ್ರಶ್ನೆ 3, ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಆಗುವ ಪರಿಣಾಮಗಳನ್ನು ಅಲ್ಲಮ್ಮ ಹೇಗೆ ಹೇಳಿದ್ದಾನೆ? ಉತ್ತರ: ಅಲ್ಲಮ್ಮ ಪ್ರಭುವಿನ ಪ್ರಕಾರ ದೇಹವೆಂಬುದು ಆಸೆ ಆಕಾಂಕ್ಷೆಗಳು ತುಂಬಿದ ಬಂಡಿ. ಈ ಬಂಡಿಗೆ ಕಾಲುಗಳೇ ಗಾಲಿ. ಈ ಬಂಡಿಯನ್ನು ನಡೆಸುವವರು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವೆಂಬ ಪಂಚೇಂದ್ರಿಯಗಳು. ಈ 5 ಇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲದೆ ತಮಗಿಷ್ಟ ಬಂದಂತೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಬಂಡಿಯನ್ನು ಎಳೆಯಲು ಯತ್ನಿಸುತ್ತವೆ. ಪಂಚೇಂದ್ರಿಯಗಳ ಇಷ್ಟದಂತೆ ಬಂಡಿಯನ್ನು ಸಾಗಲು ಬಿಟ್ಟರೆ ಬಂಡಿಯ ಅಚ್ಚು ಮುರಿದು ಅನಾಹುತವಾಗುತ್ತದೆ. ಆದ್ದರಿಂದ ದೇಹವೆಂಬ ಬಂಡಿಯು ಸರಿಯಾದ ದಾರಿಯಲ್ಲಿ ಸಾಗಿ ತನ್ನ ಗುರಿಯನ್ನು ತಲುಪಬೇಕಾದರೆ ಈ ಪಂಚೇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ವಿವೇಕದಿಂದ ಬಂಡಿಯನ್ನು ನಡೆಸಬೇಕು. ಪ್ರಥಮ PUC ಕನ್ನಡ. ಕಾವ್ಯಭಾಗ 2 ವಚನಗಳು. ಗಟ್ಟಿ ಒಳಾಯ ವಚನಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1, ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಟ್ಟಿ ಒಳಾಯ ಅವರು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಡಾಂಬಿಕ ಭಕ್ತರ ನಡವಳಿಕೆಗಳು ವ್ಯರ್ಥವೆಂದು ಹೇಳುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ:
ಕೊಲ್ಲುವ ಸಾಧನವಾದ ಆಯುಧಕ್ಕೆ ದಯ ದಾಕ್ಷಿಣ್ಯಗಳಿಲ್ಲ. ವಿಷಸರ್ಪದ ಹಲ್ಲಿನಲ್ಲಿ ಅಮೃತವಿರುವುದಿಲ್ಲ. ಅಂತೆಯೇ ಶರಣರಂತೆ ವೇಷ ತೊಟ್ಟ ಭಕ್ತರು ಶರಣರ ಸಂಘದಲ್ಲಿದ್ದರೂ ಅವರ ನಿಜ ಸ್ವರೂಪ ಬದಲಾಗದು. ಅಂತವರು ನಿಜ ಭಕ್ತರಾಗಲು ಶರಣರ ಸಂಘದಲ್ಲಿರಲು ಅನರ್ಹರೆಂದು ಗಟ್ಟಿವಳ್ಯಾಯ ತನ್ನ ವಚನದಲ್ಲಿ ತಿಳಿಸುತ್ತಾರೆ. ವಾಕ್ಯ 2. ಶೀಲವೆಂಬುದು ಸೂತಕ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಟ್ಟಿವಳ್ಯಾಯ ಅವರು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಿಯಮಗಳು ಹೇಗೆ ಮನುಷ್ಯನನ್ನು ಇಕ್ಕಟ್ಟಿಗೆ ಸಿಲುಕಿಸುತ್ತವೆ ಎಂದು ಹೇಳುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ: ಜಪ ತಪ ಜ್ಞಾನಗಳು ಬಂಧನವಾಗಬಾರದು. ನಿಯಮ ನಿಷ್ಠೆ ಆಚರಣೆಗಳು ಕೇವಲ ಕಟ್ಟುಪಾಡುಗಳಾಗಬಾರದು. ಶೀಲ ನಡವಳಿಕೆಗಳು ಯಾರ ದೂರ ಮಾಡಬಾರದು. ಕೇವಲ ನಿಯಮ ಪಾಲನೆಯ ದೃಷ್ಟಿಯಿಂದ ನಡೆಸುವ ಆಚರಣೆ ನಡೆ ನುಡಿಗಳು ನಗೆಗೀಡಾಗುತ್ತವೆ ಎಂದು ಗಟ್ಟಿವಳ್ಯಾಯ ತಿಳಿಸುತ್ತಾರೆ. ವಾಕ್ಯ 3. ಭಾಷೀಣರ ಕಂಡು ನಾಚಿಕೆಯಾಯಿತು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಟ್ಟಿವಳ್ಯಾಯ ಅವರು ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಡೆ ನುಡಿಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ: ದೇಹ ಭಾವವನ್ನು ಮರೆಯುವುದಕ್ಕೆ ಗುರುವನ್ನು, ಮನಸ್ಸಿನ ಶುದ್ಧತೆಗೆ ಲಿಂಗವನ್ನು, ಆಸೆ ಸಂಪತ್ತಿನ ಮೋಹವನ್ನು ತೊರೆಯಲು ಜಂಗಮನನ್ನು ಸಾಕ್ಷಿಯಾಗಿ ಆದರ್ಶವಾಗಿ ತೋರಿ ಮತ್ತು ಅದನ್ನೇ ಮರೆತು ಜಗದ ಕಷ್ಟದಲ್ಲಿ ಸಿಲುಕಿ ಬಡಿದಾಡುವವರನ್ನು ವಚನ ಭ್ರಷ್ಟರೆಂದು ಗಟ್ಟಿವಳ್ಯಾಯ ಜರಿಯುತ್ತಾರೆ. ಮುಖ್ಯ ಪ್ರಶ್ನೆ 1 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪರೀಕ್ಷಾ ದೃಷ್ಟಿಯಿಂದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯ್ಕೆ ಮುಖಾಂತರ ನೀಡಿರುತ್ತೇನೆ. ಪ್ರಶ್ನೆ 1. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ. ಆಯ್ಕೆಗಳು: ಇರಿಯುವ ಆಯುಧಕ್ಕೆ, ಬಿಲ್ಲಿಗೆ, ಬಾಣಕ್ಕೆ, ಕೊಲ್ಲುವ ಪ್ರಾಣಿಗೆ. ಸರಿಯಾದ ಉತ್ತರ ಆ ಇರಿಯುವ ಆಯುಧಕ್ಕೆ. ಪ್ರಶ್ನೆ 2. ತಪವನ್ನು ಗಟ್ಟಿವಳ್ಯಾಯ ಏನೆಂದು ಕರೆಯುತ್ತಾನೆ. ಆಯ್ಕೆಗಳು: ಶ್ರದ್ಧೆ, ಬಂಧನ, ಬಿಡುಗಡೆ, ಬೇಡಿ. ಸರಿಯಾದ ಉತ್ತರ ಆ ಬಂಧನ. ಪ್ರಶ್ನೆ 3. ನಗೆಗೆ ಈಡಾಗುವುದು ಯಾವುದು. ಉತ್ತರ: ಕಟ್ಟುನಿಟ್ಟು ಬದುಕು, ಕಟ್ಟಿನ ವ್ರತದ ಭಾಷೆ, ತಪಸ್ಸು, ಸೂತಕ. ಸರಿಯಾದ ಉತ್ತರ ಆ ಕಟ್ಟಿನ ವ್ರತದ ಭಾಷೆ. ಪ್ರಶ್ನೆ 4. ಭಾಷೆಹೀನರ ಕಂಡಾಗ ಏನಾಯಿತು. ಆಯ್ಕೆಗಳು: ಅವಮಾನ, ಗರ್ವ, ನಾಚಿಕೆ, ಹೆಮ್ಮೆ. ಸರಿಯಾದ ಉತ್ತರ ಈ ನಾಚಿಕೆ. ಪ್ರಶ್ನೆ 5. ಗಟ್ಟಿವಳ್ಯಾಯನ ವಚನಗಳ ಅಂಕಿತ ಯಾವುದು. ಆಯ್ಕೆಗಳು: ಕೂಡಲ ಸಂಗಮ ದೇವ, ಗುಹೇಶ್ವರ, ಸೊನ್ನಲಿಗೆ ಸಿದ್ದರಾಮ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಸರಿಯಾದ ಉತ್ತರ ಈ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಮುಖ್ಯ ಪ್ರಶ್ನೆ 3. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೈದು ಕಳೋರಗಳಿಗೆ ಏನೇನು ಇರುವುದಿಲ್ಲ. ಉತ್ತರ: ಕೈದುಗೆ ದಯೆ ಧರ್ಮದ ಮೊನೆಯಿಲ್ಲ. ಕಳೋರದ ದಾಡಿಯಲ್ಲಿ ಅಮೃತದ ಸುದೆ ಇರುವುದಿಲ್ಲ. ಪ್ರಶ್ನೆ 2. ತಗಹು ಸೂತಕಗಳು ಯಾವುವು. ಉತ್ತರ: ಗಟ್ಟಿವಳ್ಯಾಯನ ಪ್ರಕಾರ ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕ. ಪ್ರಶ್ನೆ 3. ತನು ಮನ ಧನಗಳನ್ನು ಮೆರೆಯಲು ಏನನ್ನು ತೊರೆಯುತ್ತಾನೆ. ಉತ್ತರ: ತನುವ ಮೆರೆಯಲು ಗುರುವನ್ನು, ಮನವ ಮೆರೆಯಲು ಲಿಂಗವನ್ನು ಮತ್ತು ಧನವ ಮೆರೆಯಲು ಜಂಗಮವ ತೊರೆಯುತ್ತಾನೆ. ಮುಖ್ಯ ಪ್ರಶ್ನೆ 4. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗಟ್ಟಿವಳ್ಯಾಯನು ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು. ಉತ್ತರ: ಹಿಡಿದು ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರಲು ಸಾಧ್ಯವಿಲ್ಲ. ಹಾಗೆಯೇ ಭಯಂಕರವಾದ ಕಾಳಸರ್ಪದ ದವಡೆಯಲ್ಲಿ ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ಡಾಂಭಿಕರ ಮನದಲ್ಲಿ ಸದ್ಭಕ್ತಿ ಇರಲು ಸಾಧ್ಯವಿಲ್ಲ. ಅಂತವರು ಶಿವಶರಣರ ಕೂಟವನ್ನು ಸೇರಿ ಸಮಯವನ್ನು ಕಳೆದ ಮಾತ್ರದಿಂದ ಅಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ಏಕೆಂದರೆ ಕೂಟದಲ್ಲಿ ಅವರು ವ್ಯರ್ಥವಾಗಿ ಸಮಯವನ್ನು ಕಳೆದವರು. ಅಂತವರನ್ನು ಕೂಟದಲ್ಲಿ ಸೇರಿಸಬಾರದು. ವೇಷಧಾರಿಗಳಾದ ಡಾಂಭಿಕರು ಕೂಟದಿಂದ ಹೊರಗು ಎಂದು ಗಟ್ಟಿವಳ್ಯಾಯ ಹೇಳುತ್ತಾ ಡಾಂಭಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥ ಎಂದು ತಿಳಿಸಿದ್ದಾರೆ. ಪ್ರಶ್ನೆ 2. ವ್ರತಗಳನ್ನು ಕುರಿತಂತೆ ಗಟ್ಟಿವಳ್ಯಾಯನ ನಿಲುವೇನು. ಉತ್ತರ: ತಪಸ್ಸು ಜ್ಞಾನಗಳು ಬಂಧನ. ಏಕೆಂದರೆ ಅವುಗಳಿಗೆ ನಿರ್ದಿಷ್ಟ ಆಸೆ ಗುರಿಗಳೆಲ್ಲ ಇರಬೇಕು. ತಪಗೈಯಬೇಕೆಂದರೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು. ನಿಯಮಗಳಿಂದ ಕೂಡಿದ ನೇಮಗಳನ್ನು ಆಚರಿಸುವುದಂತೂ ಇನ್ನೂ ದುಸ್ತರ. ಅವುಗಳಿಗೆ ನೂರಾರು ಕಟ್ಟುಪಾಡುಗಳು. ನಿರ್ಬಂಧಗಳಿಂದ ಕೂಡಿದ ವ್ರತದ ಭಾಷೆ ಎಂಬುದು ನಗೆಗೀಡಾಗುತ್ತದೆ.
ಏಕೆಂದರೆ ಕಟ್ಟುಪಾಡುಗಳೆಲ್ಲ ಆಚರಣೆ ಆಗದಿದ್ದರೆ ಅದುವೇ ನಗುವಾಗಿ ಆ ನಗುವೇ ಹೊಗೆಯಾಗಿ ಜಗದಲ್ಲಿ ಸುತ್ತಿಕೊಂಡರೆ ಕೊನೆಗೆ ತೋರಿಕೆಯ ಆಚರಣೆಯೇ ಜಗದಲ್ಲಿ ತುಂಬಿ ಹೊಗೆಯೇ ಜಗವಾದರೆ ಆಜಾತನಾದ ಸಿದ್ಧಲಿಂಗನಿರುವುದು ಸಾಧ್ಯವಿಲ್ಲ. ಆದುದರಿಂದ ಇಂತಹ ಕಟ್ಟುಪಾಡುಗಳ ಜೀವನ ಬೇಡ ಸಾಕು ಎಂಬ ನಿಲುವಿಗೆ ಕಟುಪರ್ಯಾಯ ಬರುತ್ತಾರೆ. ಪ್ರಶ್ನೆ 3 ಗಟ್ಟಿವಳ್ಯಾಯನ ವಚನಗಳ ಆಶಯಗಳೇನು? ಉತ್ತರ ಗಟ್ಟಿವಳ್ಯಾಯನ ವಚನಗಳಲ್ಲಿ ತೋರಿಕೆ ಭಕ್ತಿಯನ್ನು ಪ್ರದರ್ಶಿಸುವ ಡಾಂಬಿಕರ ನಡವಳಿಕೆಯನ್ನು ಖಂಡಿಸಿದ್ದಾನೆ. ಅಂಥವರು ಶರಣರ ಕೂಟದಲ್ಲಿ ಸೇರಿದರೂ ಸಹ ವ್ಯರ್ಥವಾಗಿ ಸಮಯವನ್ನು ಕಳೆಯುವರೇ ಹೊರತು ಅವರು ಆಜಾತನಾದ ಶಿವನನ್ನು ಅರಿಯಲು ಸಾಧ್ಯವಿಲ್ಲ. ನಿಯಮ ನಿರ್ಬಂಧಗಳೆಂಬುವು ನಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುತ್ತವೆ. ಇಕ್ಕಟ್ಟಿನಲ್ಲಿ ಸಿಲುಕಿ ಒದ್ದಾಡುವುದಕ್ಕಿಂತ ಅವುಗಳನ್ನು ಬಿಟ್ಟು ಸರಳವಾಗಿ ಬದುಕಬೇಕು. ತನು ಮನ ಧನಗಳೆಂಬುವು ಗುರುಲಿಂಗ ಜಂಗಮಗಳು. ದೇಹ ಭಾವ ಮರೆಯಲು ದೈಹಿಕ ಕಾಮನೆ ಮೀರಲು ಗುರು ಆದರ್ಶ ಶುದ್ಧಾಂತಕರಣವು ಲಿಂಗಕ್ಕೆ ಸಾಕ್ಷಿ. ಶುದ್ಧ ಮನದಲ್ಲಿ ಶಿವನಿರುವನು. ಧನದ ಮದ ಹಾಗೂ ಮೋಹಗಳನ್ನು ಮರೆಯುವುದಕ್ಕೆ ಜಂಗಮರೇ ಸಾಕ್ಷಿ. ಆದರೆ ಇವನ್ನೇ ಮರೆತು ವ್ಯವಹರಿಸಿ ಕಷ್ಟಕ್ಕೆ ಈಡಾಗುವ ವಚನ ಭ್ರಷ್ಟರನ್ನು ಕಂಡು ನಾಚಿಕೆಯಾಗುವುದೆಂದು ಗಟ್ಟಿವಳ್ಯಾಯನು ಹೇಳುತ್ತಾರೆ. ಹೆಚ್ಚುವರಿ ಪ್ರಶ್ನೋತ್ತರಗಳು. 1. ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಎಂಬ ಮಾತಿನ ಅರ್ಥ. ಆಯ್ಕೆಗಳು ಕೆಡುಕು ಮರೆತು ಒಳಿತು ಬಯಸುವ, ಒಳಿತು ಮರೆತು ಕೆಡುಕನ್ನೇ ಬಯಸುವ, ಒಳಿತು ಕೆಡುಕು ಎರಡನ್ನು ಬಯಸುವ, ಒಳಿತು ಕೆಡುಕುಗಳ ವ್ಯತ್ಯಾಸವನ್ನೇ ಅರಿಯದ. ಸರಿಯಾದ ಉತ್ತರ ಒಳಿತು ಮರೆತು ಕೆಡಕನ್ನೇ ಬಯಸುವ. ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 2 ವಚನಗಳು. ಅಕ್ಕ ಮಹಾದೇವಿಯ ವಚನಗಳು. ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ? ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಕ್ಕ ಮಹಾದೇವಿ ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಜಗತ್ತಿನ ಆಕರ್ಷಣೆಗಳೆಲ್ಲವೂ ಸಹ ಬಂಧನಕಾರಿ ಎಂಬುದನ್ನು ತಿಳಿಸುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ ಸಂಕೋಲೆಗಳನ್ನು ಚಿನ್ನ ರತ್ನಗಳಿಂದ ಮಾಡಿದರೂ ಸಹ ಅದು ತೊಡರೇ ಆಗುತ್ತದೆ. ಬಲೆಯನ್ನು ಮುತ್ತಿನಿಂದ ಎಣೆದರೂ ಅದು ಬಂಧನವೇ ಆಗಿದೆ. ಚಿನ್ನದ ಕತ್ತಿಯಿಂದ ತಲೆಗೆ ಹೊಡೆದರೆ ಸಾಯದೆ ಇರುವರೇ? ಅದೇ ರೀತಿಯಲ್ಲಿ ಸಂಸಾರದಲ್ಲಿ ಸಿಲುಕಿರಲು ಜನನ ಮರಣಗಳ ಬಂಧನ ಬಿಡದು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ವಾಕ್ಯ 2 ಎನಗೆ ಭವವುಂಟೆ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಕ್ಕ ಮಹಾದೇವಿ ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಲುಕಿದವರಿಗೆ ಭವಬಂಧನಗಳಿಲ್ಲ ಎಂದು ತಿಳಿಸುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ ಬೆಳಗಾಗುತ್ತಲೇ ಜನರು ಲೋಕದ ಆಕರ್ಷಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಮನಸ್ಸು ದೈಹಿಕ ವಾಚಿಕ ಮಾನಸಿಕ ಚಟುವಟಿಕೆಗಳಿಗೆ ಆಕರ್ಷಣೆಗೆ ಪ್ರೇರೇಪಿಸುತ್ತದೆ. ಇದರಿಂದ ಜನರು ತಮ್ಮ ಜೀವನವನ್ನು ನಿರರ್ಥಕವಾಗಿ ಕಳೆಯುತ್ತಾರೆ. ಆದರೆ ನನಗಿರುವ ಒಂದೇ ಮನಸ್ಸು ಶಿವನಲ್ಲಿ ಲೀನವಾಗಿರುವುದರಿಂದ ಜಗತ್ತಿನ ವ್ಯಾಪಾರಗಳ ಗೊಡವೆಯಾಗಲಿ ಹುಟ್ಟು ಸಾವಿನ ಭಯವಾಗಲಿ ಇಲ್ಲವೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ವಾಕ್ಯ 3 ಕರಕ್ಕೆ ಶೃಂಗಾರ ಸತ್ಪತ್ರ ಕಿವುದು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಅಕ್ಕ ಮಹಾದೇವಿ ಬರೆದ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಜೀವನದ ಸಾರ್ಥಕತೆಯನ್ನು ತಿಳಿಸುವ ಸಂದರ್ಭದ ಮಾತು ಇದಾಗಿದೆ. ಸ್ವಾರಸ್ಯ ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಭೂಷಣ, ಪುರಾತನ ಮಾತು ಕೇಳುವುದು ಕಿವಿಗೆ ಶೃಂಗಾರ, ಸತ್ಯವನ್ನು ನುಡಿದರೆ ಮಾತಿಗೆ ಭೂಷಣ, ಸತ್ಪತ್ರರಿಗೆ ದಾನ ಮಾಡುವುದು ಕೈಗಳಿಗೆ ಭೂಷಣವೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಆ ಮೂಲಕ ಸದಾಚಾರ ಸಚ್ಚಿಂತನೆ ಸದ್ವಿನಿಯೋಗಗಳಿಲ್ಲದ ಬದುಕು ನಿರರ್ಥಕವೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳ ಮೂಲಕ ಉತ್ತರಗಳನ್ನು ನೀಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆ 1 ಅಕ್ಕನು ಹೇಳುವ ತೊಡರು ಯಾವುದು? ಆಯ್ಕೆಗಳು ಚಿನ್ನದ ಬಲೆ, ರತ್ನದ ಸಂಕೋಲೆ, ವಜ್ರದ ಸಂಕೋಲೆ, ಮುತ್ತಿನ ಬಲೆ. ಸರಿಯಾದ ಉತ್ತರ ಆ ರತ್ನದ ಸಂಕೋಲೆ. ಪ್ರಶ್ನೆ 2 ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು? ಆಯ್ಕೆಗಳು ಚಂದ್ರ, ಗ್ರಹ, ರವಿ, ನಕ್ಷತ್ರ. ಸರಿಯಾದ ಉತ್ತರ ಈ ರವಿ. ಪ್ರಶ್ನೆ 3 ಅಕ್ಕ ಮಹಾದೇವಿಯ ಪ್ರಕಾರ ಭವ ಯಾವಾಗ ಕೆಡುವುದು ಅಥವಾ ಭವ ಯಾವಾಗ ಕೆಡುವುದು? ಆಯ್ಕೆಗಳು ಮನ ಪತಿಯಲ್ಲಿ ಸಿಲುಕಿದಾಗ, ಮನ ಚನ್ನ ಮಲ್ಲಿಕಾರ್ಜುನನಲ್ಲಿ ಸಿಲುಕಿದಾಗ, ಮನ ಲೋಕದ ಮೋಹದಲ್ಲಿ ಸಿಲುಕಿದಾಗ, ಮನ ಸಂಸಾರದಲ್ಲಿ ಸಿಲುಕಿದಾಗ. ಸರಿಯಾದ ಉತ್ತರ ಆ
ಮನ ಚನ್ನ ಮಲ್ಲಿಕಾರ್ಜುನನಲ್ಲಿ ಸಿಲುಕಿದಾಗ. ಪ್ರಶ್ನೆ 3 ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು? ಆಯ್ಕೆಗಳು ಕರಕ್ಕೆ, ಕರಣಕ್ಕೆ, ವದನಕ್ಕೆ, ವಚನಕ್ಕೆ. ಸರಿಯಾದ ಉತ್ತರ ಈ ವಚನಕ್ಕೆ. ಪ್ರಶ್ನೆ ಸಂಖ್ಯೆ 5 ಅಕ್ಕನ ವಚನಗಳ ಅಂಕಿತ ಯಾವುದು? ಆಯ್ಕೆಗಳು ರಾಮನಾಥ, ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ, ಗುಹೇಶ್ವರ. ಸರಿಯಾದ ಆಯ್ಕೆ ಆ ಚನ್ನಮಲ್ಲಿಕಾರ್ಜುನ. ಮುಖ್ಯ ಪ್ರಶ್ನೆ 3 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ? ಉತ್ತರ ಅಕ್ಕಮಹಾದೇವಿಯ ಪ್ರಕಾರ ರತ್ನ ಸಂಕೋಲೆಯನ್ನು ಸೂಚಿಸುತ್ತದೆ, ಮುತ್ತು ತೊಂದರೆಯನ್ನು ಸೂಚಿಸುತ್ತದೆ. ಪ್ರಶ್ನೆ 2 ಲೋಕ ಹಾಗೂ ಕರಣಗಳ ಚೇಷ್ಟೆಗೆ ಬೀಜ ಯಾವುದು? ಉತ್ತರ ಅಕ್ಕಮಹಾದೇವಿಯ ಪ್ರಕಾರ ಲೋಕದ ಚೇಷ್ಟೆಗೆ ಸೂರ್ಯ ಬೀಜವಾದರೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಪ್ರಶ್ನೆ 3 ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಉತ್ತರ ಕಣ್ಣುಗಳಿಗೆ ಗುರು ಹಿರಿಯರ ನೋಡುವುದು ಶೃಂಗಾರ, ಕರ್ಣಗಳಿಗೆ ಪುರಾತನ ಸಂಗೀತವನ್ನು ಕೇಳುವುದು ಶೃಂಗಾರ. ಮುಖ್ಯ ಪ್ರಶ್ನೆ 4 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ? ಉತ್ತರ ಸಂಕೋಲೆಯನ್ನು ರತ್ನಗಳಿಂದ ಚಿನ್ನದಿಂದ ತಯಾರಿಸಿದರೂ ಸಹ ತೊಡುಕಲ್ಲದೆ ಅದು ಆಭರಣವಾಗುವುದಂತೂ ಸಾಧ್ಯವಿಲ್ಲ. ಬಲೆಯು ಮುತ್ತಿನಿಂದ ನೇಯಲ್ಪಟ್ಟಿದ್ದರೂ ಸಹ ಅದು ಬಂಧನವೇ ಹೊರತು ಬೇರೇನೂ ಆಗಲು ಸಾಧ್ಯವಿಲ್ಲ. ಚಿನ್ನದಲ್ಲೇ ಕತ್ತಿಯನ್ನು ತಯಾರಿಸಿ ಪ್ರಯೋಗಿಸಿದರೂ ಅದು ತಲೆ ಕಡಿದು ಪ್ರಾಣ ತೆಗೆದೇ ಇರದು. ಅಂತೆಯೇ ಲೋಕದ ಪ್ರಾಪಂಚಿಕ ಸುಖದ ಭಜನೆಯಲ್ಲೇ ಸಿಲುಕಿ ಭಕ್ತಿ ತೋರಿದರೂ ಅಂತವರಿಗೆ ಮುಕ್ತಿಯಿಲ್ಲವೆಂದು ಅಕ್ಕಮಹಾದೇವಿ ಮೇಲಿನ ಉದಾಹರಣೆಗಳ ಸಹಿತ ನಿರೂಪಿಸುತ್ತಾಳೆ. ಪ್ರಶ್ನೆ 2 ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ? ಉತ್ತರ ಸೂರ್ಯೋದಯವು ಲೋಕದ ಚಟುವಟಿಕೆಗಳಿಗೆ ಬೀಜವಾಗುತ್ತದೆ. ಬೆಳಗಾಗುತ್ತಲೇ ಜೀವಿಗಳು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ದೇಹ, ಮಾತು, ಮನದ ಎಲ್ಲ ಕುಚೇಷ್ಟೆಗಳಿಗೂ ಆ ಮನಸ್ಸೇ ಕಾರಣವಾಗುತ್ತದೆ. ಎಲ್ಲರಿಗೂ ಇರುವ ಒಂದೇ ಮನಸ್ಸನ್ನು ಶಿವನಲ್ಲಿ ನೆಲೆಗೊಳಿಸಬೇಕೇ ಹೊರತು ಪ್ರಾಪಂಚಿಕ ಸುಖಕ್ಕೆ ಅಡಿಯ ಬಿಡಬಾರದು. ಏಕಾಗ್ರ ಚಿತ್ತರಾಗಬೇಕು, ಪ್ರಪಂಚದ ಸೆಳೆತಕ್ಕೆ ಸಿಲುಕಬಾರದು. ಪ್ರತಿಯೊಬ್ಬನ ಆತ್ಮವು ಪರಮಾತ್ಮನಲ್ಲಿ ನೆಲೆಗೊಂಡಾಗ ಹುಟ್ಟು ಸಾವನ್ನು ಮೀರುವುದು ಸಾಧ್ಯವೆಂದು ಅಕ್ಕಮಹಾದೇವಿ ತನ್ನ ಒಂದು ವಚನದಲ್ಲಿ ವಿವರಿಸುತ್ತಾಳೆ. ಪ್ರಶ್ನೆ 3 ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ? ಉತ್ತರ ಕಣ್ಣುಗಳಿಗೆ ಸಾರ್ಥಕತೆ ಬರಬೇಕೆಂದರೆ ಸದಾ ಗುರು ಹಿರಿಯರ ದರ್ಶನವಿರಬೇಕು. ಪುರಾತನ ಸಂಗೀತ ಅನುಭವ ವಚನಗಳನ್ನು ಕೇಳುತ್ತಿರುವುದೇ ಕಿವಿಗಳಿಗೆ ಸಾರ್ಥಕತೆ. ಸತ್ಯವನ್ನು ಹೇಳುವುದೇ ಮಾತಿಗೆ ಶೃಂಗಾರ. ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ. ಪ್ರತಿ ಜೀವಿಯ ಜೀವನಕ್ಕೆ ಶಿವಗಣದ ಸಾಂಗಿತ್ಯವಿರಬೇಕು. ಸತ್ಪುತ್ರರಿಗೆ ದಾನ ನೀಡುವುದೇ ಕರಗಳಿಗೆ ಭೂಷಣ. ಬದುಕು ಸಾರ್ಥಕವಾಗಬೇಕಾದರೆ ಇವೆಲ್ಲವೂ ಇರಬೇಕು. ಇವೆಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಪ್ರಯೋಜನವಿಲ್ಲವೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ. ಹೆಚ್ಚುವರಿ ಪ್ರಶ್ನೋತ್ತರಗಳು. ಪದ್ಯಭಾಗ 2 ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಪ್ರಶ್ನೆ ಕರ್ಣಕ್ಕೆ ಶೃಂಗಾರ ಯಾವುದು? ಉತ್ತರ ಪುರಾತನ ಸಂಗೀತಗಳ ಕೇಳುವುದು. ಪ್ರಶ್ನೆ ಕರಕ್ಕೆ ಶೃಂಗಾರ ಯಾವುದು? ಉತ್ತರ ಸತ್ಪತ್ತಿಡುವುದು. ಪ್ರಶ್ನೆ ಈ ವಚನದಲ್ಲಿ ಬದುಕಿನ ಸಾರ್ಥಕತೆ ಕುರಿತು ಅಕ್ಕನ ಮಾತುಗಳನ್ನು ಸಂಗ್ರಹಿಸಿರಿ. ಉತ್ತರ ಕಣ್ಣುಗಳಿಗೆ ಸಾರ್ಥಕತೆ ಬೇಕೆಂದರೆ ಸದಾ ಗುರು ಹಿರಿಯರ ದರ್ಶನವಿರಬೇಕು. ಪುರಾತನ ಸಂಗೀತ ಅನುಭವ ವಚನಗಳನ್ನು ಕೇಳುತ್ತಿರುವುದೇ ಕಿವಿಗಳ ಸಾರ್ಥಕತೆ. ಸತ್ಯವನ್ನು ಹೇಳುವುದೇ ಮಾತಿಗೆ ಶೃಂಗಾರ. ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ. ಪ್ರತಿ ಜೀವಿಯ ಜೀವನಕ್ಕೆ ಶಿವಗಣದ ಸಾಂಗತ್ಯವಿರಬೇಕು. ಸತ್ಪುತ್ರರಿಗೆ ದಾನ ನೀಡುವುದೇ ಕರಗಳಿಗೆ ಭೂಷಣ. ಇವಿಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಪ್ರಯೋಜನವಿಲ್ಲವೆಂದು ಅಕ್ಕಮಹಾದೇವಿ ಹೇಳುತ್ತಾಳೆ.